ಇದು ಕಥೆಯ 2ನೇ ಭಾಗ. ಅಂದು ಆಕಾಶ್ ಹಾಗೂ ಅಚ್ಚುವಿನ ಮದುವೆ ದಿನ. ಬೆಳಿಗ್ಗೆ ಇದ್ದವಳಿಗೆ ಏನೂ ಆತಂಕ, ಹೊಟ್ಟೆಯಲ್ಲಿ ತಳಮಳ. ಆಸೆ ಪಟ್ಟವನನ್ನು ಮದುವೆ ಆಗ್ತಾ ಇದ್ರೂ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಇತ್ತ ಆಶ್ರಮ ಮದುವೆ ಮನೆಯಂತೆ ಅಲಂಕಾರಗೊಂಡಿತ್ತು. ರೂಮಿನಿಂದ ಹೊರಬಂದವಳಿಗೆ ತನ್ನನ್ನು ಬಿಟ್ಟು ಎಲ್ಲರೂ ಖುಷಿಯಾಗಿ ಅತ್ತಿಂದಿತ್ತ ಓಡಾಡ್ತಾ ಇರೋದು ಕಣ್ಣಿಗೆ ಬೀಳುತ್ತೆ. ದೊಡ್ಡವರು ತಮ್ಮ ಮಗಳ ಮದುವೆ ಎನ್ನುವಂತೆ ಖುಷಿ ಪಟ್ಟರೆ, ಚಿಕ್ಕವರು ನಮ್ಮ ಅಕ್ಕನ ಮದುವೆ ಎಂದು ಸಂಭ್ರಮಿಸ್ತಾ ಇದ್ರು. ಒಟ್ನಲ್ಲಿ ಇಡೀ ಆಶ್ರಮ ಖುಷಿಯಿಂದ ಕಂಗೊಳಿಸ್ತಾ ಇತ್ತು. ಅಲ್ಲೇ ನಿಂತಿದ್ದ ಅಚ್ಚುನ ನೋಡಿದ ಸಾಗರ್, ಏನ್ರಿ ಮೇಡಮ್, ಅಲ್ಲ ಮದುವೆ ಹೆಣ್ಣು, ಮತ್ತಿನ್ನೇನಾಯ್ತು? ಮುಖ ಯಾಕೆ ಸಪ್ಪಗಿದೆ? ಸಮಯ ಮೀಡ್ತಾ ಇದೆ, ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಬನ್ನಿ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಎಲ್ಲ ನಿಮ್ಮಿಷ್ಟದ ತಿಂಡಿನೇ ರೆಡಿಯಾಗಿದೆ, ಹೊಟ್ಟೆ ತುಂಬ ತಿನ್ನಿ. ಒಂದ್ಸಲ ಮದುವೆ ಮಂಟಪ ಏರಿ ಕೂತರೆ ಆಮೇಲೆ ಬೇಕು ಅಂದ್ರೂ ಹೊಟ್ಟೆಗೆ ಏನೂ ಸಿಗುವುದಿಲ್ಲ. ನಡೀರಿ ಎನ್ನುತ್ತಾ ಅವಳನ್ನು ಅಡುಗೆ ಮನೆಗೆ ಕರೆದುಕೊಂಡು ಹೋಗ್ತಾನೆ. ನಿಜ ಹೇಳಬೇಕಂದ್ರೆ ಅಂದು ಆಶ್ರಮದಲ್ಲಿ ನಳಪಾಕವೇ ಸಿದ್ಧವಾಗಿತ್ತು. ಆದರೆ ನಮ್ಮ ಅಚ್ಚುಗೆ ಮಾತ್ರ ತಿಂಡಿ ತಿನ್ನುವ ಮೂಡಿರಲಿಲ್ಲ. ಅದನ್ನು ಗಮನಿಸಿದ ಸಾಗರ್, ಯಾಕೆ ಅಚ್ಚು, ನಿನ್ನೆ ರಾತ್ರಿಯೆಲ್ಲ ಖುಷಿಯಾಗಿದ್ದೆ ತಾನೆ, ಮತ್ತಿನ್ನೇನಾಯ್ತು? ಅಪ್ಪ ಅಮ್ಮ ಇಲ್ಲ ಅಂತ ಕೊರಗ್ತಾ ಇದೆಯಾ? ಇಲ್ಲ ಕಣೋ ಸಾಗರ್, ಈ ಆಶ್ರಮ ನನಗೆ ಯಾವತ್ತೂ ಅಪ್ಪ ಅಮ್ಮನ ನೆನಪು ತರಿಸಲೇ ಇಲ್ಲ. ನನ್ನವರು ಎಲ್ಲ ಇಲ್ಲೇ ಇರುವಾಗ ನನಗೆ ಬೇರೆ ಯಾರ ಯೋಚನೆಯೂ ಇಲ್ಲ. ಆದರೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಅನ್ನೋದೇ ನನ್ನ ತುಂಬಾ ಕಾಡ್ತಾ ಇದೆ. ಇಲ್ಲ ಕಣೋ, ನನ್ನ ಕೈಯಿಂದ ಆಗಲ್ಲ, ನಾನು ಮದುವೆ ಆಗಲ್ಲ, ಜೀವನ ಪೂರ್ತಿ ಇಲ್ಲೇ ಇರಬೇಕು ನಿಮ್ಗಳ ಜೊತೆ. ತಗೊಳಪ್ಪ, ಮದುವೆ ಅಂತ ಒಂಟಿ ಕಾಲಲ್ಲಿ ಕುಣಿತಾ ಇದ್ದೆ, ಇವಾಗ ನೋಡಿದ್ರೆ ಮದುವೆ ಬೇಡ ಅಂತಿದ್ಯಾ? ಸರಿ, ನಿನ್ನಿಷ್ಟ. ನಾನು ಈಗಲೇ ಆಕಾಶ್ಗೆ ಫೋನ್ ಮಾಡಿ, ನಿನ್ನ ಹುಡುಗಿಗೆ ಈ ಮದುವೆ ಇಷ್ಟ ಇಲ್ಲ, ಹೇಗೂ ಇಲ್ಲಿಯ ತನಕ ಬಂದಿದ್ಯಾ, ನಿನಗೆ ಯಾರಾದರೂ ಅತ್ತೆ ಮಗಳೋ ಮಾವನ ಮಗಳೋ ಇದ್ದರೆ ಅವರನ್ನು ಒಪ್ಪಿಸಿ ಇದೇ ಮುಹೂರ್ತದಲ್ಲಿ ಮದುವೆಯಾಗು ಅಂತೀನಿ. ಸುಮ್ಮನೆ ಫ್ಲೈಟ್ ಚಾರ್ಜು ವೇಸ್ಟ್ ಆಗಬಾರ್ದು ಅಲ್ವಾ? ಅಯ್ಯೋ, ಅದು ಹೇಗಾಗುತ್ತೆ? ಅವನು ನನ್ನ ಬಿಟ್ಟು ಇನ್ಯಾರನ್ನೋ ಕಣ್ಣೆತ್ತಿ ಕೂಡ ನೋಡಲ್ಲ, ಗೊತ್ತಾ? ನೀನೇ ಹೇಳ್ದೆ ಅಲ್ವಾ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಪಾಪ, ಅವನಾದರೂ ಮದುವೆ ಆಗಲಿ. ನೀನು ಹೇಗೂ ಒಂಟಿಯಾಗಿ ನಮ್ಮೆಲ್ಲರ ಜೊತೆನೇ ಇರ್ತೀನಿ ಅಂದರೆ ಅವನು ಕೂಡ ಬ್ರಹ್ಮಚಾರಿಯಾಗಿಯೇ ಇರಬೇಕಾ? ಹಾಗಂತ ಅವನು ಇನ್ಯಾರನ್ನೋ ಮದುವೆ ಆಗುವುದಂದ್ರೆ? ಹೌದು, ಮತ್ತೆ ನೀನಲ್ಲ ಅಂದರೆ ಅವನಿಗೆ ಬೇರೆ ಹುಡುಗಿ ಸಿಗಲ್ವಾ? ಇಲ್ಲ, ನಾನೇ ಅವನ ಹೆಂಡತಿ ಆಗಬೇಕು. ಸಾಗರ್ ಅಚ್ಚುನ ನೋಡಿ ಪಿಸ ನಗುತ್ತಾ, ಅಯ್ಯೋ ಹುಚ್ಚಿ, ಮನಸ್ಸಲ್ಲಿ ಬೆಟ್ಟದಷ್ಟು ಆಸೆ ಇಟ್ಟು ನಾಟಕ ಮಾಡ್ತಾ ಇದೆಯಾ? ಈಗ ತಿಂಡಿ ಮುಗಿಸೋ, ನಿನ್ನ ರೆಡಿ ಮಾಡೋಕ್ಕೆ ಪಾರ್ಲರ್ ಅವರಿಗೆ ಬರಲಿಕ್ಕೆ ಹೇಳಿದ್ದೇನೆ. ಅವರು ಬರೋ ಮುಂಚೆ ತಿಂಡಿ ಮುಗಿಸು, ಗೊತ್ತಾಯ್ತಾ? ಇಲ್ಲ ಕಣೋ ಸಾಗರ್, ನನಗೆ ಏನೂ ಬೇಡ. ಇವಾಗ ತೆಗ್ದು ಒಂದು ಬಿಟ್ಟ ಅಂದರೆ ಮತ್ತೆ ಅವಳ ಕೈ ಹಿಡಿದು ಡೈನಿಂಗ್ ಟೇಬಲ್ನ ಮೇಲೆ ಕೂರಿಸಿ ಇಡ್ಲಿ ಹಾಗೂ ವಡಾ ಸಾಂಬಾರ್ ಕಲಿಸಿ ಸಣ್ಣ ಮಕ್ಕಳಿಗೆ ಕೊಡುವ ಹಾಗೆ ಬಾಯಿಗಿಟ್ಟ. ನನಗೆ ಒಂದೇ ಒಂದು ವಡಾ ಸಾಕು ಅಂದವಳು ಅವನು ಕೊಟ್ಟ ತುತ್ತು ತಿನ್ನುತ್ತಾ 2 ಇಡ್ಲಿ 3 ವಡಾ ತಿಂದು ಮುಗಿಸಿದ್ಲು. ಬೇಡ ಅಂದವಳು ಅದು ಹೇಗೆ 2 ಇಡ್ಲಿ 3 ವಡಾ ತಿಂದೆ? ಏನು, 2 ಇಡ್ಲಿ 3 ವಡಾ ತಿನ್ನ? ಚಾನ್ಸೇ ಇಲ್ಲ. ನಾನೇನು ತಿಂಡಿ ಪೋತಿನ ಅಷ್ಟೊಂದು ತಿನ್ನೋಕೆ? ಈಗೀಗ ತುಂಬ ಸುಳ್ಳು ಹೇಳುವುದನ್ನು ಕಲ್ತಿದ್ದೀಯಾ ಸಾಗರ್? ಇಲ್ಲ ಮೇಡಮ್, ನೀವು ತಿಂದಿಲ್ಲ, ಎಲ್ಲ ನಾನೇ ತಿಂದಿದ್ದು. ಕ್ಷಮಿಸಿ, ನಿಮ್ಮ ಮೇಲೆ ಆರೋಪ ಮಾಡಿದ್ದಕ್ಕೆ. ಸಾಕು, ಕ್ಷಮಿಸಿದ್ದೀನಿ ಬಿಡು. ಇವಾಗ ತಾವು ಹೋಗಿ ರೆಡಿಯಾಗಿ, ಏನಾದರೂ ಬೇಕಿದ್ರೆ ಈ ಸೇವಕನನ್ನು ಜ್ಞಾಪಿಸಿಕೊಳ್ಳಿ. ಆಯ್ತು ಸೇವಕ ಎನ್ನುತ್ತಾ ನಗುತ್ತಾ ಮತ್ತೆ ರೂಮಿನ ಕಡೆ ನಡೆದ್ಲು. ಇತ್ತ ಸಾಗರ್ ಅಚ್ಚುವಿನ ಹುಚ್ಚಾಟವನ್ನು ಮತ್ತೆ ನೆನೆದು ಮುಗುಳ್ನಗೆ ಬೀಳ್ತಾ ಇದ್ದ. ಆದರೆ ಅವನ ಮನಸ್ಸಿನ ಒಳಗೆ ಅಚ್ಚುನ ಕಳೆದುಕೊಳ್ಳುವ ದುಃಖ ಬೆಟ್ಟದಷ್ಟಿತ್ತು. ಅವಳು ಮತ್ತೊಬ್ಬನ ಹೆಂಡತಿಯಾಗುವುದನ್ನು ನೋಡಲು ಸಾಗರ್ಗೆ ಕಷ್ಟ ಆಗ್ತಾ ಇದ್ದದ್ದಂತೂ ನಿಜ. ನಿಜವಾಗ್ಲೂ ಅಚ್ಚು ನನ್ನ ಗೆಳ್ತಿನ, ಅಥವಾ ನನಗೆ ಅವಳ ಮೇಲೆ ಪ್ರೀತಿ ಹುಟ್ಟಿದ್ಯಾ ಎಂಬ ಅನುಮಾನ ಸಾಗರ್ಗೆ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ಒಂದು ಕ್ಷಣಕ್ಕೆ ಎಲ್ಲವನ್ನು ಮರೆತು ಮತ್ತೆ ಮದುವೆ ಓಟಾಟದಲ್ಲಿ ಭಾಗಿಯಾದ. ಇತ್ತ ಅಚ್ಚು ಮದುವೆ ಅಲಂಕಾರದಲ್ಲಿ ಅಪ್ಸರೆಯಂತೆ ಕಂಗೊಳಿಸ್ತಾ ಇದ್ಲು. ರೂಮಿನ ಬಾಗಿಲು ತೆರೆದು ಹೊರಬಂದಾಗ ಇಡೀ ಆಶ್ರಮದವರು ಅವಳನ್ನು ಕಣ್ಣರೆಪ್ಪೆ ಮುಚ್ಚದೆ ನೋಡ್ತಾ ಇದ್ರು. ಸಾಗರಂತೂ ಅವಳ ಅಂದಕ್ಕೆ ಬೆಸ್ತು ಬಿದ್ದ. ನಮ್ಮ ಮುದ್ದಾದ ಅಚ್ಚುಗೆ ದೃಷ್ಟಿ ತೆಗೆಯುವುದನ್ನು ಸಾಗರ್ ಮರೆತಿರಲಿಲ್ಲ. ಇವರಿಬ್ಬರು ಜೋಡಿಯಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಆಶ್ರಮದಲ್ಲಿ ಕೆಲವೊಬ್ಬರು ಮಾತನಾಡ್ತಾ ಇದ್ದದ್ದಂತೂ ಸತ್ಯ. ಸಾಗರ್ ಅಚ್ಚುನ ಬಗ್ಗೆ ಅಷ್ಟೊಂದು ಕಾಳಜಿ ಮಾಡ್ತಾ ಇದ್ದ. ಆದರೆ ಯಾವತ್ತೂ ಯಾರೂ ಕೂಡ ಅವರ ಎದುರಲ್ಲಿ ಈ ಮಾತು ಆಡಿರಲಿಲ್ಲ. ಎಲ್ಲರೂ ಹೊಸ ಬಟ್ಟೆ ಬರೆ ಹಾಕಿ ಛತ್ರಕ್ಕೆ ಹೊರಡಲು ತಯಾರಾದರು. ನಮ್ಮ ಸಾಗರ್ ಕೂಡ ವೈಟ್ ಆ್ಯಂಡ್ ವೈಟ್ನಲ್ಲಿ ಮದುಮಗನಂತೆ ಮಿಂಚುತ್ತಿದ್ದ.
ಅಚ್ಚು ಮಂಟಪ ಏರಿ ವರನ ಪಕ್ಕ ಕುಳಿತ್ಲು. ಪುರೋಹಿತರು ಮಂತ್ರ ಪಠಿಸ್ತಾ ಇದ್ರು. ಇವತ್ತು ಆಕಾಶ್ ನನ್ನ ನೋಡಿ ಮೆಚ್ಚುಗೆ ಸೂಚಿಸುತ್ತಾನೆ ಎಂದುಕೊಂಡವಳಿಗೆ ಅವನ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರದೆ ಹೋದಾಗ ಮುಖ ಮತ್ತೆ ಸಪ್ಪೆಯಾಯಿತು. ತಲೆ ಬಗ್ಗಿಸಿ ಕೂತ ಆಕಾಶ್ ಅವಳ ಅಂದ ಚಂದ ನೋಡಿ ಮೆಚ್ಚಿಕೊಳ್ಳುವುದು ಇರಲಿ, ತಲೆ ಎತ್ತಿ ಕೂಡ ನೋಡಲಿಲ್ಲ. ಇದು ಅಚ್ಚುವಿಗೆ ಅತೀವ ಬೇಸರ ತಂದಿತು. ಸಾಗರ್ಗೂ ಕೂಡ ಆಕಾಶ್ನ ಈ ವರ್ತನೆ ಸರಿ ಕಾಣಿಸ್ಲಿಲ್ಲ. ಆದರೆ ಅಚ್ಚು ಎಲ್ಲಿ ಬೇಜಾರಾಗ್ತಾಳೆ ಎಂಬ ಉದ್ದೇಶದಿಂದ ಆದಷ್ಟು ಅವಳನ್ನು ನಗಿಸಲು ಪ್ರಯತ್ನಿಸ್ತಿದ್ದ. ವಧುವರರು ಹಾರ ಬದಲಾಯಿಸಿಕೊಂಡ್ರು. ಇನ್ನೇನು ತಾಳಿ ಕಟ್ಟಬೇಕು ಅನ್ನೋವಷ್ಟರಲ್ಲಿ ಆಕಾಶ್ ಒಂದು ದೊಡ್ಡ ಬಾಂಬ್ ಸಿಡಿಸಿದ. ಅಚ್ಚು ಹಾಕಿದ್ದ ವರಮಾಲೆಯನ್ನು ಕಿತ್ತು ಬಿಸಾಕಿ, ನನಗೆ ಈ ಮದುವೆ ಇಷ್ಟ ಇಲ್ಲ, ಸಾರಿ ಅಚ್ಚು, ಈ ವಿಷಯನ ನಾನು ನಿನಗೆ ಮೊದಲೇ ಹೇಳಬೇಕಿತ್ತು. ನಾನು ನಿನ್ನನ್ನು ಪ್ರೀತಿಸಿದ್ದು ನಿಜ, ಆದರೆ ಈಗ ನನ್ನ ಸ್ಟೇಟಸ್ಸೇ ಬೇರೆ. ನಿನ್ನಂತಹ ಆಶ್ರಮದಲ್ಲಿ ಬೆಳೆದ ಹುಡುಗಿನ ನಾನು ಮದುವೆಯಾದರೆ ಈ ಸಮಾಜದಲ್ಲಿ ನನ್ನ ಪ್ರತಿಷ್ಠೆ ಏನಾಗಬೇಡ. ಈ ಮಾತನ್ನು ನಾನು ನಿನಗೆ ಯಾವತ್ತೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನೀನದಕ್ಕೆ ಯಾವತ್ತೂ ಅವಕಾಶ ಮಾಡಿಕೊಡ್ಲಿಲ್ಲ. ನಿನ್ನ ನಾನ್ ಸ್ಟಾಪ್ ಮಾತುಗಳು ನನ್ನ ತಲೆ ಕಿಚ್ಚು ಹಿಡಿಯುವಂತೆ ಮಾಡ್ತಾ ಇತ್ತು. ಇನ್ಮುಂದೆ ನನ್ನಿಂದ ಇದನ್ನೆಲ್ಲ ಸಹಿಸಲು ಸಾಧ್ಯವಿಲ್ಲ. ಅದಲ್ಲದೆ ದುಬೈನಲ್ಲಿ ನಾನು ಈಗಾಗಲೇ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೇನೆ. ಅವಳು ಕೋಟ್ಯಾಧಿಪತಿ. ಆದರೆ ನಿನ್ನ ಹತ್ರ ಏನಿದೆ? ನೀನು ತಿಂಗಳ ಕೊನೆಗೆ ಕೈ ಚಾಚುವ ಹಣ ನಾನು ಒಂದು ದಿನದಲ್ಲಿ ಸಂಪಾದಿಸುತ್ತೇನೆ ಗೊತ್ತಾ? ಅದಲ್ಲದೆ ನನಗಿರುವ ಅಂತಸ್ತಿಗೆ ಲಂಡನೋ ಪ್ಯಾರಿಸ್ನಲ್ಲಿ ಅದ್ದೂರಿಯಾಗಿ ಮದುವೆಯಾಗಬಹುದು. ಅದನ್ನು ಬಿಟ್ಟು ಜುಜುಬಿ ಕಲ್ಯಾಣ ಮಂಟಪದಲ್ಲಿ ನನ್ನ ಮದುವೆನಾ? ಅದು ಕೂಡ ದಿಕ್ಕು ದೆಸೆ ಇಲ್ಲದ ನಿನ್ನಂತವಳ ಜೊತೆ? ನೋವೇ, ನೀ ನನಗೆ ಲಾಯಕ್ಕಾದ ಹುಡುಗಿಯಲ್ಲ. ಇವತ್ತಿಗೆ ನಿನ್ನ ಸಂಬಂಧ ಮುಗಿದು ಹೋದ ಕತೆ. ಮುಂದೆಂದೂ ಈ ಕತೆ ಮುಂದುವರಿಯಲ್ಲ, ನೆನಪಿಟ್ಕೋ. ಆಕಾಶ್ನ ಮಾತುಗಳನ್ನು ಕೇಳಿ ಹಸಿಮನೆಯಲ್ಲಿ ಕೂತವಳು ಮೂಕಳಾಗಿ ಅವನನ್ನೇ ದೃಷ್ಟಿಸುತ್ತಾಳೆ. ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು, ತುಟಿ ಅದುರುತ್ತಿತ್ತು. ಆದರೆ ಬಾಯಿಂದ ಒಂದೇ ಒಂದು ಮಾತು ಕೂಡ ಹೊರಡಲಿಲ್ಲ. ನೆರೆದಿದ್ದವರು ಒಬ್ಬರ ಮುಖ ಇನ್ನೊಬ್ಬರು ನೋಡ್ತಾ ಇದ್ರು. ಕೆಲವೊಬ್ಬರಿಗೆ ಆಕಾಶ್ನ ಈ ನಡವಳಿಕೆ ಬೇಸರ ತರಿಸಿದ್ರೆ, ಇನ್ನೂ ಕೆಲವರು ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕಿತ್ತು, ಅಧಿಕಕ್ಕೆ ಆಸೆ ಪಟ್ಟರೆ ಹೀಗೆ ಆಗುವುದು ಎಂಬ ಕೊಂಕು ಮಾತುಗಳನ್ನು ಆಡ್ತಾ ಇದ್ರು. ಅವರ ಕೊಂಕು ಮಾತುಗಳು ಅಚ್ಚುನ ಮತ್ತಷ್ಟು ಕುಗ್ಗಿಸ್ತಾ ಇತ್ತು. ಸಂಭ್ರಮದಲ್ಲಿ ತುಂಬಿ ತುಳುಕಿದ್ದ ಕಲ್ಯಾಣ ಮಂಟಪದಲ್ಲಿ ಸೂತಕದ ಛಾಯೆ ಆವರಿಸಿತ್ತು. ಸಾಗರ್ಗೆ ನಿಂತ ನೆಲಾನೆ ಕುಸಿದ ಅನುಭವ. ಸುಧಾರಿಸುತ್ತಾ ಒಂದು ಹೆಜ್ಜೆ ಮುಂದೆ ಹೋಗಿ, ಏನೋ ಆಕಾಶ್, ಏನ್ ಮಾತನಾಡ್ತಾ ಇದೆಯಾ ಅನ್ನುವ ಪರಿಜ್ಞಾನ ಇದೆಯಾ ನಿನಗೆ? ಆ ಹುಡುಗಿ ನಿನ್ ಬಗ್ಗೆ ಬೆಟ್ಟದಷ್ಟು ಆಸೆ ಕನಸು ಕಟ್ಕೊಂಡು ಹಸೆ ಮಣೆ ಏರಿದೆ. ಅಂಥದ್ದರಲ್ಲಿ ನೀನು ಈ ಥರ ಏಕಾಏಕಿ ಮದುವೆ ಇಷ್ಟ ಇಲ್ಲ ಅಂದ್ರೆ ಹೇಗೆ? ಕೊನೆಯ ಪಕ್ಷ ನಿನ್ನೆಯಾದರೂ ಈ ವಿಷಯನ ಹೇಳ್ಬಹುದಿತ್ತಲ್ವಾ? ಅವಳ ಜೊತೆ ಆಟ ಆಡ್ತಾ ಇದೆಯಾ ಆಕಾಶ್? ಆಗ್ಲೇ ಏನಂದೆ ನೀನು? ದಿಕ್ಕು ದೆಸಿ ಇಲ್ಲದವಳ. 3 ವರ್ಷದ ಹಿಂದೆ ನೀನು ಹೇಗಿದ್ದೆ ಎಂಬುದನ್ನು ಆಗಲೇ ಮರೆತು ಬಿಟ್ಟಿಯಾ? ಸ್ವಲ್ಪ ಯೋಚನೆ ಮಾಡಿ ನೋಡು. ಅಚ್ಚು ನಿನ್ನ ಜೀವನದಲ್ಲಿ ಬರದೇ ಹೋಗಿದ್ರೆ ನೀನು ಈಗಲೂ ಹೆಗಲ ಮೇಲೆ ಟವಲ್ ಏರಿಸಿ ಫುಟ್ಬಾತ್ನಲ್ಲಿ ಜ್ಯೂಸ್ ಮಾರಬೇಕಿತ್ತು. ಫುಟ್ಬಾತ್ನಲ್ಲಿ ಇದ್ದವನನ್ನು ಇಷ್ಟು ಮೇಲಕ್ಕೆ ಬರುವ ಹಾಗೆ ಮಾಡಿದ್ಲಲ್ಲ, ಅವಳಿಗೆ ಆಗಬೇಕಾದದ್ದೇ. ಮತ್ತೆ ಏನೋ ಅಂದೆ ಅಲ್ವಾ? ಸ್ಟೇಟಸ್, ಪ್ರತಿಷ್ಠೆ. 3 ವರ್ಷದ ಹಿಂದೆ ನಿನ್ನ ಸ್ಟೇಟಸ್ ಹೇಗಿತ್ತು ಅನ್ನೋದನ್ನು ಮರ್ತಿದ್ದೀಯಾ? ತಿಂಗಳಿಗೆ ಸಾವಿರಾರು ರೂಪಾಯಿ ದುಡಿಯುತ್ತಿದ್ದ ಅಚ್ಚು ಫುಟ್ಬಾತಲ್ಲಿ ಜ್ಯೂಸ್ ಮಾರುವವನನ್ನು ಪ್ರೀತಿ ಮಾಡಿದರೆ ನನ್ನ ಸ್ಟೇಟಸ್ ಏನಾಗಬಹುದು ಎಂಬುದನ್ನು ಕಿಂಚಿತ್ತೂ ಯೋಚನೆ ಮಾಡದೆ ನಿನ್ನಂಥವನನ್ನು ಪ್ರೀತಿ ಮಾಡಿದ್ಲು. ಅದು ಅವಳು ಮಾಡಿದ ಮೊದಲ ತಪ್ಪು. ನನ್ನ ಹುಡುಗನು ಎಲ್ಲರ ಮುಂದೆ ತಲೆ ಎತ್ತಿ ನಿಲ್ಲಬೇಕು ಎಂಬ ಕಾರಣಕ್ಕೆ MDಯ ಕೈಕಾಲು ಹಿಡಿದು ದುಬೈನಲ್ಲಿ ನಿನಗೆ ಕೆಲಸ ಕೊಡಿಸಿದ್ಲು. ಅದು ಅವಳು ಮಾಡಿದ 2ನೇ ತಪ್ಪು. ಇವತ್ತು ನಿನ್ನ ಹತ್ರ ಹಣ, ಅಂತಷ್ಟು, ಪ್ರತಿಷ್ಠೆ ಏನೇ ಇರಬಹುದು, ಅದಕ್ಕೆಲ್ಲ ಕಾರಣ ಅಚ್ಚು ಅನ್ನೋದನ್ನು ಮರಿಬೇಡ. ಆಗ್ಲೇ ಇನ್ನೂ ಏನೋ ಅಂದೆ ಅಲ್ವಾ? ಅಚ್ಚು ನಿನಗೆ ಲಾಯಕ್ಕಾದ ಹುಡುಗಿ ಅಲ್ಲ ಅಂತ. ಇಲ್ಲಿ ಕೇಳು, ನೀನು ಅವಳ ಕಾಲಿನ ಧೂಳಿಗೂ ಸಮ ಅಲ್ಲ. ಅಂತಹ ಹುಡುಗಿ ಸಿಗಬೇಕಾದ್ರೆ 7 ಜನ್ಮದ ಪುಣ್ಯ ಮಾಡಿರಬೇಕು. ನಿನ್ನ ಹಾಗೆ ಅವಳು ಕೂಡ ದುಡಿದದ್ದನ್ನು ಕೂಡಿಡ್ತಾ ಇದ್ರೆ ಇವತ್ತು ಅವಳು ಕೂಡ ಕೋಟ್ಯಾಧಿಪತಿ ಆಗ್ತಾ ಇದ್ಲು. ಆದರೆ ಅವಳು ಹಾಗೆ ಮಾಡಲಿಲ್ಲ. ತನ್ನ ಹಣ, ಜೀವನ ಎಲ್ಲವನ್ನು ಈ ಆಶ್ರಮಕ್ಕಾಗಿ ಮುಡಿಪಾಗಿಟ್ಟವಳು. ಅಂಥವಳ ಬಗ್ಗೆ ಮಾತನಾಡುವ ಯೋಗ್ಯತೆ ಕೂಡ ನಿನಗಿಲ್ಲ. ಸಾಗರ್ ಮಾತು ಮುಗಿಸಿದ. ಆಕಾಶ್ ಚಪ್ಪಾಳೆ ತಟ್ಕೊಂಡು ಜೋರಾಗಿ ನಗುತ್ತಾ, ವಾವ್, ಇಷ್ಟೆಲ್ಲ ಮಾತನಾಡುವವನು ಅಚ್ಚುನ ನೀನೇ ಮದುವೆಯಾಗಬಹುದಲ್ವಾ? ಹೇಗೂ ಇಬ್ರು ದಿಕ್ಕು ದೆಸೆ ಇಲ್ಲದವರು, ಒಳ್ಳೆ ಜೋಡಿ. ಗುಡ್ ಬೈ ಅನ್ನುತ್ತಾ ಅಲ್ಲಿಂದ ಹೊರ ನಡಿತಾನೆ. ಅಚ್ಚುವಿಗೆ ಆಕಾಶ್ನ ಮಾತು ಗರಬಡಿದಂತೆ ಮಾಡಿತು. ಒಂದು ಕ್ಷಣ ಅವಕ್ಕಾಗಿ ನಿಂತ ಸಾಗರ್ ಮರುಕ್ಷಣವೇ ಪುರೋಹಿತರಲ್ಲಿ ಮಂತ್ರ ಮುಂದುವರಿಸಿ ಅನ್ನುತ್ತಾ ತಾನು ಹಸೆಮಣೆ ಮೇಲೆ ಕೂತು ಅಚ್ಚುವಿಗೆ ತಾಳಿ ಕಟ್ಟಿಯೇ ಬಿಟ್ಟ. ಇಲ್ಲಿ ಏನಾಗ್ತಾ ಇದೆ ಅನ್ನೋವಷ್ಟರಲ್ಲಿ ಅಚ್ಚುವಿನ ಕುತ್ತಿಗೆಗೆ ತಾಳಿ ಬಿದ್ದಾಗಿತ್ತು. ಆಶ್ಚರ್ಯಚಕಿತಳಾದ ಅಚ್ಚು ಸಾಗರ್ ಕಟ್ಟಿದ ತಾಳಿಯನ್ನು ದೃಷ್ಟಿಸುತ್ತಾ ಅವನ ಮುಖ ನೋಡ್ತಾಳೆ. ಸಾಗರ್ ಅವಳ ಭುಜ ಹಿಡಿದು,
ಸಾರಿ ಅಚ್ಚು, ನಿನ್ನ ಹತ್ರ ಒಂದು ಮಾತು ಕೇಳದೆ ಇಷ್ಟು ದೊಡ್ಡ ನಿರ್ಧಾರ ಮಾಡಿದೆ. ಮೂಕ ವಿಸ್ಮಿತಳಾದ ಅವಳಿಂದ ಯಾವ ಮಾತು ಕೂಡ ಹೊರಬರಲಿಲ್ಲ. ಯಾರಿಗೆ ಖುಷಿ ಆಯ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಆಶ್ರಮದ ಪ್ರತಿಯೊಬ್ಬರಿಗೂ ಸಾಗರ್ನ ಹಾಗೂ ಅಚ್ಚುವಿನ ಮಿಲನ ತುಂಬಾನೇ ಖುಷಿ ಕೊಟ್ಟಿತು. ಅವರೆಲ್ಲರೂ ಮೊದಲೇ ಆಸೆ ಪಟ್ಟಂತೆ ಅಚ್ಚು ಹಾಗೂ ಸಾಗರ್ ಸತಿಪತಿಗಳಾದರು. ಈ ಕಥೆಯ ಮುಂದಿನ ಭಾಗವನ್ನು ಇನ್ನೊಂದು ಸಂಚಿಕೆಯಲ್ಲಿ ನೋಡೋಣ. ಹಾಗೆ ಈ ಸಂಚಿಕೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.